ಯಾರೆಲ್ಲ ಅಂದ್ರೆ ಬ್ಯಾಂಕಿಗೆ ಹೋಗ್ತಾರೆ, ಬ್ಯಾಂಕ್ ನನ್ನ ತಮ್ಮಂದು ರಿಸಲ್ಟ್ ಬಂದಿದೆ, ಟೆಂತ್ ರಿಸಲ್ಟ್. ಸ್ಟೈಲ್ ನೋಡಿ ಹೆಂಗಿದೆ ಅಂತ, ಲೈಕ್ ತುಂಬಾ ಓಲ್ಡ್ ಇರ್ಬೋದು. ಏನ್ ರೈಡರ್ ಇಲ್ಲಿ ರೂಪ್ತಾ ಇದ್ದಾಳೆ ಅಂತ. ಏನಕ್ಕೆ ಅದ್ ಬೇರೆ ನೆನ್ನೆ ಟ್ರೋಲ್ ಮಾಡಿದಾರೆ ನನ್ನನ್ನ, ಮನೆಗೆ ಬರೋ ಸೊಸೆ ಹಿಂಗಿರ್ಬೇಕು ಅಂತ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರೈದಪ್ಪ ಅಂದ ಗರ್ಲ್ 07. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ತುಂಬಾ ಗಾಳಿ ಬರ್ತಾಯಿದೆ, ಅಂದರೆ ಫುಲ್ ಮಳೆ ಬರೋ ಕ್ಲೈಮೇಟ್ ಆಗಿದೆ. ಸೊ ಇವತ್ತು ವಿಷಯ ಬಂದ್ಬಿಟ್ಟು ಎಲ್ಲ ಮನೆಯಲ್ಲೇ ಇದ್ದಾರೆ, ಲೈಕ್ ಡ್ಯಾಡಿ ಮಮ್ಮಿ ಯಾರೆಲ್ಲ ಅಂದರೆ ಬ್ಯಾಂಕಿಗೆ ಹೋಗ್ತಾರೆ. ಚಿಕ್ಕಪ್ಪ ಆಲ್ರೆಡಿ ಬ್ಯಾಂಕ್ ಹೋಗಿದ್ದಾರೆ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಹಾಗೇನೆ ಇವತ್ತು ನನ್ನ ತಮ್ಮಂದು ರಿಸಲ್ಟ್ ಬಂದಿದೆ, ಟೆಂತ್ ರಿಸಲ್ಟ್. ಸೊ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ ಅವನು. ಸೊ ಮಾರ್ಕ್ ಎಷ್ಟು ಅಂತ ಅವನ ಹತ್ರ ಕೇಳಿ, ಓಕೆನಾ, ರೈಡರ್ ಫ್ಯಾಟ್ ವೀಲ್ ಹತ್ರ. ಇನ್ನು ನಾನು ಹೇಳ್ಬಿಟ್ಟು ಅವ್ನು ನನಗೆ ಬೈತಾನೆ. ಬಟ್ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, ಪರವಾಗಿಲ್ಲ. ಹಾಗಾಗಿ ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಮಳೆ ಬರೋ ಥರ ಇದೆ, ಫುಲ್ ಮೋಡ ಚೆನ್ನಾಗಿ ಗಾಳಿ ಹೊಡಿತಾ ಇದೆ. ಸೊ ಇವತ್ತು ಬಂದುಬಿಟ್ಟು ಹೋಳಿಗೆ ಮಾಡ್ತಾ ಇದ್ದೀವಿ ಮನೆಯಲ್ಲೇ, ಒಬ್ಬಟ್ಟು. ಆ್ಯಂಡ್ ಪ್ಲಸ್ ಜಾಕ್ ಫ್ರೂಟ್ ಇದೆಯಲ್ವಾ, ಹಲಸಿನಣ್ಣು, ಅದರದ್ದು ಸಮಥಿಂಗ್ ಏನೋ ಒಂದು ಐಟಮ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಇದೆಲ್ಲ ಮನೆಯವರೆಲ್ಲ ಸೇರಿಬಿಟ್ಟು ನಾವು ಕಟ್ ಮಾಡಿದ್ದೀವಿ. ಸೊ ಕುಕಿಂಗ್ ಸ್ಟೈಲ್ ನೋಡಿ ಹೆಂಗಿದೆ ಅಂತ, ಲೈಕ್ ತುಂಬ ಓಲ್ಡ್, ಅಂದರೆ ನೋಡುವಾಗಲೇ ಒಂಥರ ಖುಷಿ ಆಗುತ್ತೆ. ಇದನ್ನು ಇನ್ನೊಂದು ಕಿಚನ್ ಇದೆ, ಬೇರೆ ಕಿಚನ್ ಇದೆ, ಬಟ್ ಈ ರೀತಿ ಅಡುಗೆ ನಾವಿಲ್ಲಿ ಮಾಡ್ತೀವಿ. ಅಂದರೆ ಈ ರೀತಿ ಅಡುಗೆ ಮಾಡಿದರೆ ಏನು ಗೊತ್ತಾ, ಏನೋ ಒಂಥರ ಬೇರೆನೇ ರುಚಿ. ಹಾಗೇನೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಪ್ಯೂರ್ ಅಲ್ವಾ ಅಜ್ಜಿ? ಹೌದು. ನೋಡಿ ಇದು ಹೆಂಗಾಗಿದೆ ಅಂತ. ಇನ್ನೊಂದ್ಸತಿ ರೋಸ್ಟ್ ಮಾಡಿದ್ರೆ ಕರಮ್ ಅನ್ನುತ್ತೆ ತಿನ್ನಕ್ಕೆ. ಸೊ ನಮ್ಮಮ್ಮ ಒಳಗೆ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಮೈದಾ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಕ್ಕಿದ್ದಾರೆ. ಅಂದರೆ ಕಲರ್ ಪುಡಿ ಯಾವುದು ಯೂಸ್ ಮಾಡಲಿಲ್ಲ ನಮ್ಮಮ್ಮ. ಇದೇನು ತೊಗರಿಬೇಳೆ, ಕಾಯಿ, ಬೆಲ್ಲ, ಏಲಕ್ಕಿ, ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಯ್ಯೋ, ತಿನ್ನುವಾಗ ಹಾಕ್ಬೇಕಾ? ಮಮ್ಮಿ ಮಳೆ ಬರ್ತಾರೆ, ನಾನು ಏನಾದರೂ ರೈಡ್ ಹೋಗ್ಬಿಡ್ಬೇಡ, ಹೋಗ್ಲಾ? ಏನಕ್ಕೆ ಪ್ಲೀಸ್ ಬಿಡಿ, ಎಷ್ಟೇ ಕೇಳ್ಕೊಂಡ್ರು ನಮ್ಮಮ್ಮ ಬಿಡಲ್ಲ. ಮಳೆ ಇಲ್ಲದೆ ಇದ್ರೂ ನಮ್ಮಮ್ಮ ಬಿಡಲ್ಲ. ಇನ್ನು ಮಳೆ ಬಂದರೆ ಹೆಂಗೆ ಬಿಡ್ತಾರೆ, ಜಗಳ ಗಂಟಿ. ನೋಡಿ ನಮ್ಮಮ್ಮ ರುಬ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಗ್ರೈಂಡರಲ್ಲಿ ಹಾಕೋಕ್ಕಾಗಲ್ಲ ಅಂತ. ವೈ? ಬಿಕಾಸ್ ಕ್ಲೀನಾಗಿ ರುಬ್ಬಲ್ಲ, ಆ್ಯಂಡ್ ಮೇಯ್ನ್ಲಿ ಗ್ರೈಂಡರ್ ಹಾಳಾಗುತ್ತಂತೆ. ಏನು ಹೇಳಿದ್ರು ದೇವರಿಗೆ ಗೊತ್ತು. ಆಗುತ್ತಾ ಇವತ್ತು ತಿನ್ನಕ್ಕೆ? ಮಳೆ ಬಂದರೆ ಪಾಯಸ ಶೀ. ಸೊ ಹಿಟ್ಟೆಲ್ಲ ರುಬ್ಬಾಯಿತು. ಸೊ ಕ್ಲೀನಿಂಗ್ ಸೆಷನ್ ನನಗೆ ಕೊಟ್ಟಿದ್ದಾರೆ ನಮ್ಮಮ್ಮ. ಸಣ್ಣ ವಯಸ್ಸಲ್ಲಿದ್ದಾಗ ನೋಡಿದ್ದೆ ಹೆಂಗೆ ಕ್ಲೀನ್ ಮಾಡೋದು ಅಂತ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಏನು ಎಲ್ರಿಗೂ ವಿಚಿತ್ರ ಆಗ್ತಾ ಇರ್ಬೋದು, ಏನು ರೈಡರ್ ಇಲ್ಲಿ ರೂಪ್ತಾ ಇದ್ದಾಳೆ ಅಂತ. ಬಟ್ ಮನುಷ್ಯ ಆದಮೇಲೆ ಎಲ್ಲ ಕೆಲಸ ಗೊತ್ತಿರಬೇಕು. ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಪರವಾಗಿಲ್ಲ. ಅದು ಬೇರೆ ನೆನ್ನೆ ಟ್ರೋಲ್ ಮಾಡಿದ್ದಾರೆ ನನ್ನನ್ನು, ಮನೆಗೆ ಬರೋ ಸೊಸೆ ಹಿಂಗಿರಬೇಕು ಅಂತ. ತುಂಬ ಖುಷಿ ಆಯಿತು, ಏನೆಲ್ಲ ಟ್ರೋಲ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಇದಾದಮೇಲೆ ಇದನ್ನು ಹಿಂಗೆ ತೆಗಿಬೇಕು. ನಮ್ಮಮ್ಮ ಒಳಗೆ ಒಬ್ಬಟ್ಟು ಮಾಡ್ತಿದ್ದಾರೆ, ಹೋಗಿ ಟೇಸ್ಟ್ ನೋಡ್ಬೇಕಲ್ಲಿ. ಫೈನಲಿ ಕ್ಲೀನ್ ಆಗೋಯ್ತು. ಇದ್ರ ಸಿಕ್ಕಾಪಟ್ಟೆ ಭಾರ ಇದೆ ಯಾರು. ಅಮ್ಮ ಒಂದೇ ಕೈಯಲ್ಲಿ ಎತ್ತಾಕ್ಬಿಟ್ಟೆ.
ನೋಡಿ ಮಳೆ ಹೋಯ್ತು ಅನ್ಸುತ್ತೆ, ಗಾಳಿ ಬರ್ತೈತಲ್ವಾ. ಇಲ್ದಿದ್ರೆ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಇತ್ತು, ಮೋಡ ಬಂದ್ಬಿಡ್ತು. ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ ಒಬ್ಬಟ್ಟು ಟೇಸ್ಟ್ ಮಾಡೋಣ ಹೋಗ್ಬಿಟ್ಟು. ಫೈನಲಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ನಮ್ಮಮ್ಮ ಒಬ್ಬಟ್ಟು ಪ್ರಿಪೇರ್ ಮಾಡ್ತಾರೆ, ಫ್ರೈ ಮಾಡ್ತಾ ಇದ್ದಾರೆ, ಹಾಗೆ ಟೀನೂ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ. ಸೊ ನಮ್ಮ ಅಮ್ಮನಿಗೆ ಹೆಲ್ಪ್ ಆಗಲಿ ಅಂತ ನಾನು ಸ್ವಲ್ಪ, ಅಂದರೆ ಮನೇಲಿ ತುಂಬ ಜನ ಇದ್ದಾವಲ್ವಾ, ಹಾಗಾಗಿ 2-3 ಸಾಕಾಗಲ್ಲ. ಫೈನಲಿ ಗೈಸ್ ಒಬ್ಬಟ್ಟೆಲ್ಲ ಮಾಡಾಯಿತು, ತಿಂದು ಕೂಡ ಆಯಿತು. ಸೊ ಇವಾಗ ಟೀ ಕುಡಿತಾ ಇದ್ದೀನಿ. ಹಾಗೇನೆ ದಿಸ್ ಇಸ್ ಮೈ ಮಿನಿ ವ್ಲಾಗ್. ಸೊ ಇನ್ನೂ ಈ ರೀತಿ ಮಿನಿ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಇವತ್ತಿನ ಮಿನಿ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್. ಬಾಯ್, ಟೇಕ್ ಕೇರ್.